ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಪಶ್ಚಿಮ ಘಟ್ಟದ ಹೃದಯ ಭಾಗ ಲಕ್ಷಾಂತರ ಜೀವಿಗಳ ತಾಣ, ಸಾವಿರಾರು ನದಿಗಳಿಗೆ ಜೀವನಾಡಿ. ಇದರ ಸೌಂದರ್ಯ, ಇದರ ಶಾಂತತೆ. ಆದರೆ ಈ ಶಾಂತತೆಗೆ ಭಂಗ ತರಲು ಹೊರಟಿದೆ ಒಂದು ಬೃಹತ್ ಯೋಜನೆ. ಹೌದು ವೀಕ್ಷಕರೇ, ಇಂದು ನಾವು ಮಾತನಾಡುತ್ತಿರುವಂಥದ್ದು ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ PSHP ಬಗ್ಗೆ. ರಾಜ್ಯಕ್ಕೆ 2000 ಮೆಗಾವಾಟ್ ವಿದ್ಯುತ್ ಬೇಕಂತೆ. ಆದರೆ ಆ ವಿದ್ಯುತ್ಗಾಗಿ ನಾವು ಏನೇನು ಕಳೆದುಕೊಳ್ಳುತ್ತಿದ್ದೇವೆ ಅಂತ ಗೊತ್ತಾ ವೀಕ್ಷಕರೇ? ಇವತ್ತಿನ ಈ ವಿಡಿಯೋದಲ್ಲಿ ಈ ಯೋಜನೆಯ ಪರಿಣಾಮವಾದರೂ ಏನು, ಇದರಿಂದ ಪರಿಸರದ ಮೇಲೆ ಆಗುವಂತಹ ತೊಂದರೆ ಆದರೂ ಏನು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ನಾವು ಅನೇಕ ಯೋಜನೆಗಳು ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಬೇಕಾದಷ್ಟು ದಾಳಿಯನ್ನ ಪ್ರಕೃತಿಯ ಮೇಲೆ ಮಾಡಿದ್ದೇವೆ. ಹಾಗೆ ಇದರ ಪರಿಣಾಮಗಳನ್ನು ಕೂಡ ಎದುರಿಸಿದ್ದೇವೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇರುವಂತಹದ್ದು. ಮಾನವನ ಹಸ್ತಕ್ಷೇಪದಿಂದ ಪ್ರಕೃತಿಯ ಮೇಲೆ ಆದ ದಾಳಿಗಳಿಂದ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆದಂತಹ ತೊಂದರೆಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ. ಹಾಗೆ ಈ ಒಂದು ಯೋಜನೆಯು ಕೂಡ ಸಾಕಷ್ಟು ಪರಿಣಾಮವನ್ನು ಪ್ರಕೃತಿಯ ಮೇಲೆ ಬೀರುತ್ತದೆ. ಇದರಿಂದ ಅಳಿವಿನ ಅಂಚಿನಲ್ಲಿ ಇರುವಂತಹ ಅನೇಕ ಜೀವಿಗಳಿಗೆ ತೊಂದರೆ ಆಗುವುದಂತೂ ಸತ್ಯ. ವೀಕ್ಷಕರೇ, ಸರ್ಕಾರ ಹೇಳುವ ಪ್ರಕಾರ ಇದು ರಾಜ್ಯದ ವಿದ್ಯುತ್ ಸಮಸ್ಯೆಗಳಿಗೆ ಒಂದು ದೊಡ್ಡ ಪರಿಹಾರ ಅಂತ. ಆದರೆ ಬೇಡಿಕೆ ಹೆಚ್ಚಾದಾಗ ರಾತ್ರಿ ಹೊತ್ತು ಸೌರ ಮತ್ತು ಪವನ ಶಕ್ತಿಯ ಹೆಚ್ಚುವರಿ ವಿದ್ಯುತ್ತನ್ನು ಬಳಸಿಕೊಂಡು ನೀರನ್ನ ಮೇಲಕ್ಕೆ ಪಂಪ್ ಮಾಡಲಾಗುತ್ತದೆ. ಹಗಲಿನಲ್ಲಿ ಮತ್ತೆ ವಿದ್ಯುತ್ ಉತ್ಪಾದಿಸುವುದು ಇದರ ಉದ್ದೇಶ ಎಂದು ಹೇಳಲಾಗುತ್ತಿದೆ. ಆದರೆ ಇದು ಒಂದು ದೊಡ್ಡ ಬ್ಯಾಟರಿ ಅಂತೆ. 2000 ಮೆಗಾವಾಟ್ ಸಾಮರ್ಥ್ಯದ ಈ ಯೋಜನೆ ದೇಶದ ಅತಿ ದೊಡ್ಡ ಪಂಪ್ಡ್ ಸ್ಟೋರೇಜ್ ಘಟಕವಾಗಲಿದೆಯಂತೆ. ಇದರ ಅಂದಾಜು ವೆಚ್ಚ 10,240 ಕೋಟಿ. ಈ ಒಂದು ಯೋಜನೆಯಿಂದ ದಿನಕ್ಕೆ 12 ಮಿಲಿಯನ್ ಯೂನಿಟ್ ವಿದ್ಯುತ್ ಸಂಗ್ರಹಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಯೋಜನೆಗೆ ತಲ್ಲಕಳ್ಳಲೆ ಅಣೆಕಟ್ಟು ಮೇಲಿನ ಜಲಾಶಯವಾಗಿ, ಕೇರ್ಸೊಪ್ಪ ಅಣೆಕಟ್ಟು ಕೆಳಗಿನ ಜಲಾಶಯವಾಗಿ ಬಳಸಿಕೊಳ್ಳಲಾಗುತ್ತದೆ. ದಬ್ಬಳಿಕೆಯ ಆಘಾತ, ಪ್ರಕೃತಿಯ ಮೌನ ರೋದನ. ವೀಕ್ಷಕರೇ, ಈ ಒಂದು ಅಭಿವೃದ್ಧಿಯ ಬಂಡೆಯ ಅಡಿಯಲ್ಲಿ ನಲಗುತ್ತಿರುವುದು ಪ್ರಕೃತಿ ಮಾತೆ. ಸುಮಾರು 100.64 ಹೆಕ್ಟರ್ ಭೂಮಿ ಈ ಯೋಜನೆಗಾಗಿ ಬಲಿಯಾಗಲಿದೆ. ಅದರಲ್ಲಿ 54.15 ಹೆಕ್ಟರ್ ದಟ್ಟ ಅರಣ್ಯ ಭೂಮಿ. ಲೆಕ್ಕಾಚಾರದ ಪ್ರಕಾರ ಈ ಒಂದು ಯೋಜನೆಗೆ ಸುಮಾರು 15,000 ಮರಗಳಿಗೆ ಕೊಡಲಿ ಪೆಟ್ಟು ಬೀಳಲಿದೆ. ವೀಕ್ಷಕರೇ, 15,000 ಮರಗಳನ್ನು ಕಡಿದು ಈ ಒಂದು ಯೋಜನೆ ಮಾಡುವ ಅವಶ್ಯಕತೆ ಆದರೂ ಏನಿದೆ? ವಿದ್ಯುತ್ ಉತ್ಪಾದನೆಗಾಗಿ ಬೇರೆ ಯೋಜನೆಗಳನ್ನು ಕಂಡು ಹಿಡಿಯಬಹುದಾಗಿತ್ತು. ಅದರ ಬದಲು ಇಷ್ಟೊಂದು ರಾಶಿ ಮರಗಳನ್ನು ಕಡಿದು ಪ್ರಕೃತಿಗೆ ಹಾನಿ ಮಾಡುವ ಅವಶ್ಯಕತೆ ಏನಿತ್ತು? ಸಾವಿರಾರು ಜೀವಗಳಿಗೆ ಆಶ್ರಯ ತಾಣವಾಗಿದ್ದ ಈ ಅರಣ್ಯವನ್ನ ನಾಶ ಮಾಡುವ ಅವಶ್ಯಕತೆ ಯಾಕೆ ಬೇಕಿತ್ತು? ವೀಕ್ಷಕರೇ, ಇಲ್ಲಿರುವಂತಹ ಮರಗಳು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಜೀವಿಗಳಿಗೆ ಆಶ್ರಯ ನೀಡುತ್ತಿದೆ. ವೀಕ್ಷಕರೇ, ಈ ಒಂದು ಪ್ರದೇಶ ಕೇವಲ ಮರಗಳ ಸಂಗ್ರಹವಲ್ಲ, ಇದು ಜೀವ ವೈವಿಧ್ಯದ ಖಜಾನೆ. ಅಳಿವಿನ ಅಂಚಿನಲ್ಲಿ ಇರುವ ಸಿಂಗಳಿಕ ಮಂಗ, ಮಲ್ಬಾರ್ ಫೈಡ್ ಹಾರ್ನ್ ಬೆಲ್, ಕಾಳಿಂಗ ಸರ್ಪ ಇವೆಲ್ಲವೂ ಇಲ್ಲಿ ಇರುವಂಥದ್ದು. ಈ ಯೋಜನೆ ಈ ಅಮೂಲ್ಯ ಜೀವ ಸಂಕುಲವನ್ನ ಅಳಿವಿನ ಅಂಚಿಗೆ ತಳ್ಳುವ ಅಪಾಯವಿದೆ. ಅರಣ್ಯವನ್ನ ತುಂಡು ತುಂಡು ಮಾಡಿ ಪ್ರಾಣಿಗಳ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿ ಅವುಗಳ ಆವಾಸ ಸ್ಥಾನವನ್ನ ನಾಶಪಡಿಸಲಾಗುತ್ತಿದೆ. ನಿತ್ಯ ಹರಿದುರಣದ ಕಾಡುಗಳು ಸಂಪೂರ್ಣವಾಗಿ ನಾಶವಾಗುವ ಭೀತಿ ಎದುರಾಗಿದೆ. ಸರಕಾರ ಕಾನೂನಿನ ಕಣ್ಣಿಗೆ ಮಣ್ಣೆರಚುತ್ತಿದೆ ಎಂಬ ವಾದವೂ ಕೂಡ ಈಗ ಕೇಳಿ ಬರುತ್ತಿರುವಂಥದ್ದು. ಪರಿಸರದ ಮೇಲಿನ ಹಾನಿ ಮಾತ್ರವಲ್ಲ, ಈ ಯೋಜನೆಯು ಕಾನೂನುಗಳನ್ನು ಕೂಡ ಧಿಕ್ಕರಿಸುತ್ತಿದೆ ಎಂಬ ಗಂಭೀರ ಆರೋಪಗಳು ಈಗ ಕೇಳಿ ಬರುತ್ತಿರುವಂಥದ್ದು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಸೆಕ್ಷನ್ 29 ಇದು ಸಿಂಗಳಿಕ ಅಭಯಾರಣ್ಯದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ನಿಷೇಧಿಸುತ್ತದೆ. ಆದರೆ ಇಲ್ಲಿ ಯೋಜನೆ ಜಾರಿಗೆ ಹೊರಟಿರುವುದು ಸ್ಪಷ್ಟ ಉಲ್ಲಂಘನೆ ಆಗಿದೆ. ಇನ್ನು ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಮತ್ತು 2023 ಇವುಗಳ ನಿಯಮಗಳನ್ನು ಈ ಯೋಜನೆ ಗಾಳಿಗೆ ತೂರಿದೆ. ಕೇಂದ್ರದ ವಿರೋಧ. ವೀಕ್ಷಕರೇ, ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ವಿರೋಧವನ್ನು ವ್ಯಕ್ತಪಡಿಸಿದೆ.
ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಈ ಯೋಜನೆಗೆ ತಮ್ಮ ಅಸಮ್ಮತಿ ಸೂಚಿಸಿದ್ದಾರೆ. ವೀಕ್ಷಕರೇ, ವಿಜ್ಞಾನಿಗಳ ಎಚ್ಚರಿಕೆ ಪ್ರಕಾರ ಈ ಒಂದು ಇದು ಅಭಿವೃದ್ಧಿ ಅಲ್ಲ, ವಿನಾಶ ಎನ್ನುತ್ತಿದೆ ಸಂಶೋಧನೆಗಳು. ಡಾಕ್ಟರ್ ಟಿ.ವಿ. ರಾಮಚಂದ್ರ ಅವರ 2002ರ ವರದಿಯ ಪ್ರಕಾರ ಸರವತಿ ಕಣಿವೆ ಈಗಾಗಲೇ 7 ಬೃಹತ್ ಜಲಾಶಯಗಳು ಯೋಜನೆಗಳಿಂದ ತುಂಡು ತುಂಡಾಗಿದೆ. ಕಣಿವೆ ಇನ್ನಷ್ಟು ಛಿದ್ರವಾಗಲು ಅವಕಾಶ ಬೇಡ. ಹೊಸ ಅರಣ್ಯನಾಶ ಯೋಜನೆಗಳು ಬಂದಲ್ಲಿ ವಿನಾಶವೇ ಹೊರತು ಅದು ಅಭಿವೃದ್ಧಿ ಅಲ್ಲ ಅಂತ ಅವರು ಹೇಳುತ್ತಿದ್ದಾರೆ. ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ 2010-2014 ಇವರ ಅಧ್ಯಯನ ಹೇಳುವಂತೆ ಸರಾವತಿ ಮತ್ತು ಕಾಳಿ ಕಣಿವೆಗಳು ಈಗಾಗಲೇ ತಮ್ಮ ದಾರುಣಾಸಕ್ತಿಯನ್ನು ಕಳೆದುಕೊಂಡಿವೆ. ಹೊಸ ಯೋಜನೆಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಎಂದು ಹೇಳಲಾಗುತ್ತಿದೆ. ವೀಕ್ಷಕರೇ, ಸರಾವತಿ ಕೇವಲ ನದಿಯಲ್ಲ, ಇದು ಜೀವದ ಚೆಲುಮೆ. ಸರಾವತಿ ಕೇವಲ ಒಂದು ನದಿಯಲ್ಲ, ಇದು ಪಶ್ಚಿಮ ಕರ್ನಾಟಕದ ಜೀವನಾಡಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ 128 ಕಿಲೋಮೀಟರ್ ಹರಿದು 2985 ಚದರ ಕಿಲೋಮೀಟರ್ ಜಲಾಯನ ಪ್ರದೇಶವನ್ನು ಹೊಂದಿರುವ ಈ ನದಿ ತನ್ನ 250 ಮೀಟರ್ ಎತ್ತರದ ಜೋಗದ ಜಲಪಾತದಿಂದ ವಿಶ್ವವಿಖ್ಯಾತವಾಗಿದೆ. ನಂದಿಹೊಳೆ, ಹರಿದ್ರಾವತಿ, ಮಾವಿನಹೊಳೆ ಮುಂತಾದ ಉಪನದಿಗಳೊಂದಿಗೆ ಜೀವಂತವಾಗಿರುವ ಈ ಕಣಿವೆಯನ್ನು ವೀಕ್ಷಕರೇ ನಾವೆಲ್ಲರೂ ಸೇರಿ ಸಂರಕ್ಷಿಸಬೇಕಾಗಿದೆ. ದ್ವಂದ್ವ ನೀತಿ, ಅಭಿವೃದ್ಧಿಯ ಹೆಸರಿನಲ್ಲಿ ಅನ್ಯಾಯ. ಇಲ್ಲಿ ನಾವು ಒಂದು ದೊಡ್ಡ ಪ್ರಶ್ನೆಯನ್ನು ಎತ್ತಬೇಕಾಗಿದೆ. ಅರಣ್ಯ ವಾಸಿಗಳಿಗೆ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ನೀಡಲು ಇದೇ ಸರ್ಕಾರ ಅರಣ್ಯ ಕಾಯ್ದೆಯನ್ನು ನೆಪ ಹೇಳುತ್ತದೆ. ಆದರೆ ಅದೇ ಕಾಯ್ದೆಗಳನ್ನು ಉಲ್ಲಂಘಿಸಿ ಸಾವಿರಾರು ಮರಗಳನ್ನು ಕಡಿದು ಲಕ್ಷಾಂತರ ಜೀವಿಗಳ ಬದುಕಿಗೆ ಕೊಳ್ಳಿ ಇಡುವಂತಹ ಈ ಬೃಹತ್ ಯೋಜನೆಗೆ ಯಾಕೆ ಮುಂದಾಗಿದೆ? ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ಕಾರಣಕ್ಕೆ ಕಾನೂನುಗಳನ್ನು ಅಪ್ರಸ್ತುತಗೊಳಿಸುವ ಹಕ್ಕನ್ನು ಯಾರಾದರೂ ಹೊಂದಿದ್ದಾರೆಯೇ ಎನ್ನುವಂತಹ ಪ್ರಶ್ನೆ ನಾವು ಕೇಳಬೇಕಾಗಿದೆ. ಈ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆಯೆಂದ ಮಾತ್ರಕ್ಕೆ ಕಾನೂನುಗಳನ್ನು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಸರಕಾರವೇ ರಚಿಸಿದಂತಹ ಕಾನೂನುಗಳಿಂದ ಈಗ ನಾವು ಸರಕಾರವನ್ನೇ ಪ್ರಶ್ನೆ ಮಾಡಲೇಬೇಕಾಗಿದೆ. ಏಕೆಂದರೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ವೀಕ್ಷಕರೇ, ಹಾಗಾದರೆ ಕರ್ನಾಟಕದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲು ಪಶ್ಚಿಮ ಘಟ್ಟದ ಅಮೂಲ್ಯ ಜೀವ ವೈವಿಧ್ಯವನ್ನು ಬಲಿ ಕೊಡಬೇಕೆ? ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ನಡೆಯುತ್ತಿರುವಂತಹ ಈ ದಬ್ಬಾಳಿಕೆ ನಮಗೆ ಬೇಕೇ? ನೀವು ಏನು ಹೇಳುತ್ತೀರಿ? ನಿಮ್ಮ ಅಭಿಪ್ರಾಯಗಳನ್ನು, ನಿಮ್ಮ ಚಿಂತನೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಇಂದು ನಾವು ಪ್ರಕೃತಿ ನಾಶ ಮಾಡಿದರೆ ಮುಂದೆ ನಾವೇ ನಾಶವಾಗುತ್ತೇವೆ. ನಮ್ಮ ಸ್ವಾರ್ಥಕ್ಕಾಗಿ ಇದುವರೆಗೆ ನಾವು ಪ್ರಕೃತಿಯ ಮೇಲೆ ಸಾಕಷ್ಟು ದಬ್ಬಾಳಿಕೆಯನ್ನು ನಡೆಸಿದ್ದೇವೆ. ಈಗಲಾದರೂ ನಾವು ಜಾಗೃತರಾಗಿ ಸರಕಾರ ತಂದಿರುವ ಈ ಒಂದು ಯೋಜನೆಯ ವಿರುದ್ಧ ಧ್ವನಿ ಎತ್ತೋಣ. ಈ ಯೋಜನೆಯ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಸಾವಿರಾರು ಮರಗಳನ್ನು ಕಡಿದು ನಮಗೆ ವಿದ್ಯುತ್ ಕೊಡುವ ಅವಶ್ಯಕತೆ ಬೇಕಾಗಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಧ್ವನಿ ಎತ್ತೋಣ. ಇಂದು ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿದರೆ ಮಾತ್ರ ಮುಂದೆ ನಾವು ಉಳಿಯಲು ಕಾರಣ.